ಓಕೆ, ಪಬ್ಲಿಕ್ ಟಿವಿಗೆ ಮೆಟ್ರೋ ಎಂಡಿ ಮಹೇಶ್ವರನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೊದಲು ಬ್ರೇಕ್ ಮಾಡಿದ್ದು ನಾವು ಸುದ್ದಿಯನ್ನ. ಆ ಸುದ್ದಿಯನ್ನ ನೋಡಿದ ನಂತರ ಇಮಿಡಿಯೇಟ್ ಆಗಿ ಪಬ್ಲಿಕ್ ಟಿವಿ ಜೊತೆ ಮೆಟ್ರೋ ಸಿಬ್ಬಂದಿ ಮಾತನಾಡಿದ್ದಾರೆ. BMRCL ನಿಂದನೇ ಅಧಿಕೃತವಾದ ವಿಚಾರ, ಇದ್ರ ಬಗ್ಗೆ ಮಾಹಿತಿ ಬರುತ್ತೆ, ಇದನ್ನ ಖಂಡಿತ ಇಲ್ಲಿಗೆ ಬಿಡಲ್ಲ, ತನಿಖೆ ಮಾಡ್ತೀವಿ ಅಂತ. ನೀವು ನ್ಯಾಯ ಮಾತಾಡಿ ಸ್ವಾಮಿ, ನಾವು ಪ್ರಶ್ನೆ ಮಾಡ್ತೀವಿ. ವಾರಕ್ಕೊಂದ್ಸರ್ತಿ ನಿಮ್ಮ ಮೆಟ್ರೋ ಕೆಟ್ಟು ನಿಂತ್ಕೊಳ್ಳುತ್ತಲ್ಲ, ಅದು ಪೀಕ್ ಅವರ್ನಲ್ಲಿ. ಯಾವಾಗ ನಾವು ಪ್ರಶ್ನೆ ಮಾಡಿದ್ರೆ ತಾಂತ್ರಿಕ ಕಾರಣ ಅನ್ಬಿಡೋದು, ಅದೇನು ಟೆಕ್ನಿಕಲ್ ಅಂತ ಗೊತ್ತಿಲ್ಲ ನನಗಂತೂ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಕೊಲೀಗ್ ಪವಿತ್ರ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ. ಪವಿತ್ರ, ಏನು ಹೇಳ್ತಾರೆ ಇವಾಗ BMRCL ಅವರು? ಅರವಿಂದ್, ನಿಜಕ್ಕೂ ಈ ಘಟನೆ ಏನಿದೆ ಅದು ನಾಚಿಕೆಗೇಡಿನ ವಿಚಾರ, ಜೊತೆಗೆ ನಾಗರಿಕ ಪ್ರಪಂಚ ತಲೆ ತಗ್ಗಿಸುವಂತಹ ವಿಚಾರ. ಈ ಸುದ್ದಿ ಪಬ್ಲಿಕ್ ಟಿವಿಯಲ್ಲಿ ಪ್ರಸಾರವಾಗ್ತಿದ್ದಂಗೆ ನಾವು ಅನೇಕ ಹೋರಾಟಗಾರರು ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ರು. ಜೊತೆಗೆ ನಾವು BMRCL ಗಮನಕ್ಕೂ ಕೂಡ, MD ಗಮನಕ್ಕೂ ಕೂಡ ಈ ಸುದ್ದಿಯನ್ನ ತಂದ್ವಿ. ಸೊ ಅವರು ಕೂಡ ಇದರ ಬಗ್ಗೆ ತನಿಖೆಯನ್ನ ಮಾಡ್ತೀವಿ, ಖಂಡಿತವಾಗ್ಲೂ ಈ ಇನ್ಸಿಡೆಂಟ್ ಏನಿದೆ ಅದು ಆಗ್ಬಾರ್ದಾಗಿತ್ತು ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ಆಗ್ರಹ ಕೇಳಿ ಬರ್ತಾ ಇರುವಂತದ್ದು ಅರವಿಂದ್, ಈ ರೀತಿಯ ವರ್ತನೆಗೈದಂತಹ ಸಿಬ್ಬಂದಿಯನ್ನ ಇಮಿಡಿಯೇಟ್ ಆಗಿ ಆತನನ್ನ ಅಮಾನತು ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ. ಸೊ ಹಾಗಾಗಿ ಈಗಾಗಲೇ MD ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಅಫಿಷಿಯಲ್ ಆಗಿ ಒಂದು ಪ್ರೆಸ್ ನೋಟ್ ಅನ್ನ ಕೂಡ ಹೊರಡಿಸ್ತೀವಿ. ಜೊತೆಗೆ ಈ ಘಟನೆ ಏನ್ ನಡೆದಿದೆ, ಹೇಗಾಯ್ತು ಈ ಘಟನೆ, ಎಲ್ಲದರೂ ಕೂಡ ಸಂಪೂರ್ಣವಾಗಿ ತನಿಖೆಯನ್ನ ಮಾಡ್ತೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬಹುಶಃ ಈ ರೀತಿಯ ಘಟನೆಗಳು ಇನ್ಯಾವತ್ತೂ ಕೂಡ ರಿಪೀಟ್ ಆಗ್ಬಾರ್ದು. ಜೊತೆಗೆ ಈ ರೀತಿ ಕೃತ್ಯವನ್ನ ಗೈದಂತಹ ಸಿಬ್ಬಂದಿಯ ವಿರುದ್ಧ ಕೂಡ ಕ್ರಮ ಆಗ್ಬೇಕು ಅನ್ನುವಂಥದ್ದು ಎಲ್ಲ ಸಾರ್ವಜನಿಕರ ಒತ್ತಾಯ ಕೂಡ ಆಗಿದೆ. ಖಂಡಿತ ಪವಿತ್ರ, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಈ ವಿಚಾರಗಳೇನು ಗೊತ್ತಾ, ಪ್ರಜ್ಞಾವಂತ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ವಿಚಾರ. ಮೊದಲು ಬೇಷರತ್ ಕ್ಷಮೆ ಕೇಳಿ ಆ ರೈತನದ್ದು, ಅವರ ಕ್ಷಮೆ ಕೇಳಬೇಕು. BMRCL ನಾವು ಮಾಡಿದ್ದು ತಪ್ಪಾಯಿತು ಅಂತ, ಅವ್ರಿಗಾಗಿರ್ತಕ್ಕಂಥ ಅವಮಾನಕ್ಕೆ ಕ್ಷಮೆ ಒಂದೇ, ಒಂದು ಕ್ಷಮೆ ಕೇಳಬೇಕು. ಆ ಥರ ನಡ್ಕೊಂಡು ಅಧಿಕಾರಿಯನ್ನು ಫಸ್ಟ್ ಸಸ್ಪೆಂಡ್ ಮಾಡಿ, ಆಮೇಲೆ ನೀವು ತನಿಖೆ ಎಲ್ಲ ಮಾಡ್ಕೊಳ್ಳಿ. ಇನ್ನೇನಿದೆ ತನಿಖೆ ಮಾಡೋದಕ್ಕೆ, ಎಲ್ಲ ನಾವೇ ತೋರಿಸ್ತಾ ಇದೀವಲ್ಲ ಖುಲ್ಲಂ ಖುಲ್ಲ. ಬಂದಿದೀವಿ, ಇವ್ರನ್ನ ಮೆಟ್ರೋದೊಳಗೆ ಬಿಡ್ತಿಲ್ಲ, ಯಾಕಂದ್ರೆ ಇವ್ರದ್ದು ಡ್ರೆಸ್ ಗಲೀಜಿದೆ ಅಂತ. ಬ್ಯಾಗಲ್ಲಿ ಏನಿಲ್ಲ, ಬ್ಯಾಗಲ್ಲಿ ಬಟ್ಟೆಗಳಿದಾವೆ. ಏನಿಲ್ಲ ಸರ್, ಎಲ್ಲ ಸರ್ಚ್ ಮಾಡಿದ್ದಾರೆ, ಡ್ರೆಸ್ ಗಲೀಜಿಲ್ಲ ಅಂತ ಬಿಡ್ತಿಲ್ಲ ಒಳಗೆ. ಅಲ್ಲಿ ಸರ್ ನೋಡಿ ಬಟ್ಟೆ ಇದು. ಅವ್ರು ರೈತರವ್ರು, ನೀವು ಯಾರಿಗೆ ಮಾಡ್ತೀರೋ ಮಾಡಿ. ಅಲ್ಲ, ಇದು ಬೇರೆಯವ್ರಿಗೆ ಅಸಹ್ಯ ಆಗುತ್ತಂತೆ. ಅಲ್ಲ, ಬೇರೆ ಇದು VIP ಟ್ರಾನ್ಸ್ಪೋರ್ಟ್ ಇದು. ಟಿಕೆಟ್ ಇದೆ, ಎಲ್ಲ ಇದೆ ಅವ್ರದ್ದು. ಅವ್ರು ಯಾಕೆ ಒಳಗ್ ಬಿಡಲ್ಲ? ಆತರ ಬೋರ್ಡ್ ಇದಂತೆ, ಗಲೀಜ್ ಗಟ್ಟೆ ಹಾಕೊಂಡಿರಿಗೆ ಬಿಡಲ್ಲ ಅಂತ. ಎಲ್ಲಿ ತೋರ್ಸು ಅಂದೆ ಬೋರ್ಡ್. ದುಡ್ಡಿಲ್ಲ, ಹಾಕೊಂಡಿದಾರ ಅವರು. ನಾನ್ ಚೆನ್ನಾಗಿ ಹಾಕೊಂಡಿದ್ದೀನಿ, ನನಗೆ ಫ್ರೀ ಬಿಡ್ತಾರಾ? ನಂದು ಹೆಂಗಿದ್ ನೋಡಿ, ಲಕ್ಕ ಉಳಿದ್, ನನಗ್ ಬಿಡ್ತಾರಾ ಫ್ರೀ ಆಗಿ?